ನಮಸ್ತೆ, ನಾನು ಶಕುಂತಲಾ ಭೂಷಣ್. 7 ಸುತ್ತಿನ ಕೋಟೆಯಲ್ಲಿ ದಿಕ್ಕು ತಪ್ಪಿ ಯಡಿಯೂರಪ್ಪ ಸೆರೆಯಾದ್ರ. ಬಿಎಸ್ವೈನ ಖೆಡ್ಡಾಕ್ಕೆ ಬೀಳಿಸಲು ಎಸ್ಐಟಿ ದೋಸ್ತಿಗಳು ಕೆಡವಿಕೊಂಡ್ರ. ರಾಜೀನಾಮೆ ಕೊಡ್ತಾರಾ, ಅರೆಸ್ಟ್ ಆಗ್ತಾರಾ? ತಪ್ಪೊಪ್ಪಿಕೊಂಡ್ರು, ತಗ್ಲಾಕೊಂಡ್ರ. ಯಡಿಯೂರಪ್ಪ ಚಕ್ರ ಸುಳಿಯಲ್ಲಿ, ಮೋದಿಯು ಕೈಕೊಟ್ರ ನಡು ನೀರಲ್ಲಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಬಲೆಯಲ್ಲಿ ರಾಜಾಹುಲಿ. ಇದೇ ಹೊತ್ತಿನ ವಿಶೇಷ. ಪಾಪ ಯಡಿಯೂರಪ್ಪ. ಆಪರೇಷನ್ ಕಮಲ ಈಗ ಬಂದು ನಿಂತಿರುವುದು ಆಡಿಯೋ ತುಣುಕೊಂದರಲ್ಲಿ. ಇಲ್ಲಿವರೆಗೆ ನಮ್ಮ ಶಾಸಕರನ್ನ ಬಿಜೆಪಿ ಸಂಪರ್ಕಿಸ್ತು ಅನ್ನೋದಷ್ಟೇ ದೋಸ್ತಿಗಳು ಆಡ್ತಾ ಇದ್ರು. ಆದ್ರೀಗ ಆಡಿಯೋ ಒಂದನ್ನ ಮುಂದಿಟ್ಟುಕೊಂಡು ಅದನ್ನು ಕೂಡ ಸಾಬೀತುಪಡಿಸಿದ್ದಾರೆ. ಆದ್ರೆ ಇದು ಬಿಜೆಪಿಗೆ ತೊಂದರೆ ಉಂಟು ಮಾಡಿದ್ಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಆಡಿಯೋ ಈಗ ಬಿಎಸ್ವೈ ಬುಡಕ್ಕೆ ಬಂದು ಕೂತಿದೆ. ಹೌದು, ಇಲ್ಲಿವರೆಗೂ ಎಲ್ಲರೂ ಬಿಎಸ್ವೈ ಜೊತೆಗಿದ್ರು. ಆದ್ರೀಗ ಇಂತಹ ಪರಿಸ್ಥಿತಿಯಲ್ಲಿ ಬಿಎಸ್ವೈ ಒಬ್ಬಂಟಿ ಆದಂತೆ ಕಾಣ್ತಿದೆ. ನಂಬಿದ್ದೋರು, ಜೊತೆಗಿದ್ದೋರು ಎಲ್ಲರೂ ಕೂಡ ಕೈ ಕೊಟ್ಟಂತೆ ಭಾಸವಾಗ್ತಿದೆ. ಈಗ ಎಸ್ಐಟಿ ಸುಳಿಯಲ್ಲಿದ್ದಾರೆ ಯಡಿಯೂರಪ್ಪ. ಹಾಗಾದ್ರೆ ಬಿಎಸ್ವೈನ ದೋಸ್ತಿಗಳು ಲಾಕ್ ಮಾಡಿದ್ರ? ರಾಜಕೀಯ ಕೋಟೆಯಲ್ಲಿ ದಿಕ್ಕು ತಪ್ಪಿದ್ರ ಬಿಎಸ್ವೈ? ಹೇಳ್ತೀವಿ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ. 7 ಸುತ್ತಿನ ಕೋಟೆಯಲ್ಲಿ ದಿಕ್ಕು ತಪ್ಪಿ ಯಡಿಯೂರಪ್ಪ ಸೆರೆಯಾದ್ರ. ಬಿಎಸ್ವೈನ ಖೆಡ್ಡಾಗೆ ಬೀಳಿಸಲು ಎಸ್ಐಟಿ ದೋಸ್ತಿಗಳು ಕೆಡವಿಕೊಂಡ್ರ. ರಾಜೀನಾಮೆ ಕೊಡ್ತಾರಾ, ಅರೆಸ್ಟ್ ಆಗ್ತಾರಾ? ತಪ್ಪೊಪ್ಪಿಕೊಂಡು ತಗ್ಲಾಕೊಂಡ್ರ. ದೊಡ್ಡವರು ಒಂದ್ ಮಾತಂತಾರೆ, ಯಾರನ್ನ ನೆಚ್ಕೊಂಡು ಬದುಕಬಾರ್ದು ಅಂತ. ಈ ಮಾತು ಸದ್ಯಕ್ಕೆ ಬಿಎಸ್ ಯಡಿಯೂರಪ್ಪಗೆ ಸರಿಯಾಗಿ ಸೂಟ್ ಆಗುತ್ತೆ ನೋಡಿ. ಯಾಕಂದ್ರೆ ಬಿಎಸ್ವೈ ಸದ್ಯದ ಪರಿಸ್ಥಿತಿಯೂ ಅದೇ ರೀತಿ ಇದೆ. ಈಗ ಬಿಎಸ್ವೈ ಸಮುದ್ರ ಹಾಗೂ ಸೈತಾನ್ನ ಮಧ್ಯದಲ್ಲಿ ಇದ್ದಾರೆ. ಆತ ನಮ್ದೋರು ಕೈ ಕೊಟ್ಟಂತಿದೆ, ಈತ ದೋಸ್ತಿಗಳು ಕೂಡ ಲಾಕ್ ಮಾಡೋಕೆ ಹೊರಟಿದ್ದಾರೆ. ಇವರಿಬ್ಬರ ಮಧ್ಯೆ ನನ್ನೂರು ಯಾರು ಇಲ್ಲ ಅನ್ನೋ ತರ ಆಗಿದೆ ಬಿಎಸ್ವೈ ಕಥೆ. ಹೌದು, ಬಿಎಸ್ವೈ ಏಕಾಂಗಿಯಾದ ರೀತಿಯಲ್ಲಿ ಕಾಣ್ತಾ ಇದೆ. ನಡು ನೀರಿನವರೆಗೆ ಕರ್ಕೊಂಡ್ಬಂದು ಮೋದಿಯು ಕೈ ಎತ್ತಿದ ಹಾಗೆ ಕಾಣ್ತಿದೆ. ಸಿಎಂ ಕುಮಾರಸ್ವಾಮಿ ಈಗ ಬಿಎಸ್ವೈ ಸುತ್ತಲೂ ಎಸ್ಐಟಿ ವ್ಯೂಹವನ್ನ ಸೃಷ್ಟಿಸಿದ್ದಾರೆ. ಯಡಿಯೂರಪ್ಪ ಚಕ್ರ ಸುಳಿಯಲ್ಲಿ, ಮೋದಿಯು ಕೈ ಕೊಟ್ರ ನಡು ನೀರಲ್ಲಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಬಲೆಯಲ್ಲಿ ರಾಜಾಹುಲಿ. ಸೋಮವಾರ ನಡೆದ ಕಲಾಪದಲ್ಲಿ ಆಡಿಯೋ ಬಗ್ಗೆ ಬರದ ಚರ್ಚೆ ನಡೆದಿತ್ತು. ಅದರಲ್ಲೂ ಮುಖ್ಯವಾಗಿ ಆಡಿಯೋದಲ್ಲಿ ವಿಧಾನಮಂಡಲದ ಸ್ಪೀಕರ್ ರಮೇಶ್ ಕುಮಾರ್ ಹೆಸರು ಕೂಡ ತಳುಕು ಹಾಕಿಕೊಂಡಿದ್ರಿಂದ ಸಭಾಪತಿಗಳು ಭಾವುಕರಾಗಿ ಮಾತುಗಳನ್ನ ಆಡಿದ್ರು. ಹೌದು, ಕಲಾಪ ಆರಂಭಗೊಳ್ತಾ ಇದ್ದ ಹಾಗೆ ಸ್ಪೀಕರ್ ರಮೇಶ್ ಕುಮಾರ್ ಕಣ್ಣೀರಿಟ್ರು. 50 ಕೋಟಿ ವಿಚಾರವಾಗಿ ನನ್ನ ಹೆಸರು ತಂದಿರೋದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲದೆ ಈ ಆಡಿಯೋದ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿಯೋದಕ್ಕೆ ಎಸ್ಐಟಿ ರಚಿಸಲು ಸಿಎಂ ಕುಮಾರಸ್ವಾಮಿಗೆ ಮನವಿ ಮಾಡಿಕೊಂಡ್ರು. ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ, ನನ್ನ ಪದ ಉಪಯೋಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸಲಹೆಯನ್ನೇ ಡೈರೆಕ್ಷನ್ ಆಗಿ ತೆಗೆದುಕೊಳ್ತಕ್ಕಂಥ ಹೃದಯ ವೈಶಾಲ್ಯತೆ ನಿಮಗಿದೆ ಅಂತ ನಂಬಿಕೆ ನನಗೆ. ಈಶ್ವರಪ್ಪನವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ನೀವು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಿ ಸತ್ಯ ಸಾಬೀತು ಮಾಡಿಬಿಡಿ. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಹೇಳಿದ್ರ ಇಲ್ವಾ, ಇಂಥದ್ದು ನಡೆದೇ ಇಲ್ವಾ, ಸುಮ್ಮನೆ ಸೃಷ್ಟಿ ಮಾಡಿದ್ದಾರ, ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಮಾಡಿ ಒಂದು 15 ದಿವಸದ ಒಳಗಾಗಿ ನನಗೆ ನೆಮ್ಮದಿಯನ್ನು ಕೊಡಿ. ನಾನು ನಂತರದ ದಿನಗಳಲ್ಲಿ ಈ ಸಮಾಜದಲ್ಲಿ ಬದುಕಬೇಕಲ್ಲ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಕುಮಾರಸ್ವಾಮಿ, ಇದು ತುಂಬಾ ಗಂಭೀರ ವಿಚಾರ, ಹೀಗಾಗಿ ಇದನ್ನ ನ್ಯಾಯಯುತವಾಗಿ ತನಿಖೆ ಮಾಡಬೇಕು. ಇದೇ ಕಾರಣಕ್ಕೆ ಸದನದ ಬಹುಸಂಖ್ಯಾತ ಶಾಸಕರ ಮಾತನ್ನ ಆಲಿಸಿ ಮೈತ್ರಿ ಸರ್ಕಾರ ಈ ಪ್ರಕರಣವನ್ನ ಎಸ್ಐಟಿಗೆ ಒಪ್ಪಿಸಲು ತೀರ್ಮಾನ ಮಾಡಿಕೊಂಡಿದೆ ಅಂತ ಹೇಳಿದ್ರು. ಇದರ ಒಂದು ಸತ್ಯಾಸತ್ಯತೆಗಳನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಸ್ಐಟಿಯ ರಚನೆ ಮಾಡತಕ್ಕಂಥದ್ರಲ್ಲಿ ಎಲ್ಲಾ ರೀತಿಯ ಸಮಗ್ರವಾದಂತ ಇದರ ಮೂಲಗಳೇನಿದ್ದಾವೆ ಇದೆಲ್ಲವನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಸದನದ ಒಂದು ಸದಸ್ಯರ ಅನುಮತಿಯೊಂದಿಗೆ, ತಮ್ಮ ಅನುಮತಿಯೊಂದಿಗೆ ಇವತ್ತು ಸುದೀರ್ಘವಾದಂಥ ಒಂದು ತನಿಖೆಗೆ ಆದೇಶ ಮಾಡತಕ್ಕಂಥದ್ದಕ್ಕೆ
ತಮ್ಮ ಅನುಮತಿಯನ್ನು ನಾನು ಕೋರ್ತಾ ಇದ್ದೇನೆ. ಇದರ ಬೆನ್ನಲ್ಲೇ ಬಿಜೆಪಿ ಶಾಸಕರು ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಸಿದ್ರು. ಹೌದು, ಈ ಪ್ರಕರಣವನ್ನ ಎಸ್ಐಟಿಗೆ ಒಪ್ಪಿಸಬಾರದು ಅಂತ ಬಿಜೆಪಿ ಶಾಸಕರು ಪಟ್ಟು ಹಿಡಿದ್ರು. ಈ ವೇಳೆ ಕಲಾಪದಲ್ಲಿ ಎದ್ದು ನಿಂತು ಮಾತನಾಡಿದ ಶಾಸಕ ಈಶ್ವರಪ್ಪ, ಕಳ್ಳರ ಕೈಗೆ ಬೀಗ ಕೊಟ್ಟಂಗಾಯ್ತು. ಈ ಸರ್ಕಾರ ನಿಷ್ಪಕ್ಷವಾಗಿ ತನಿಖೆ ಮಾಡೋದಿಲ್ಲ. ಈ ಪ್ರಕರಣವನ್ನ ಒಂದೋ ನ್ಯಾಯಾಂಗ ತನಿಖೆಗೆ ಅಥವಾ ಸದನ ಸಮಿತಿ ರಚಿಸಿ ತನಿಖೆ ಮಾಡಲು ಸ್ಪೀಕರ್ ಸರ್ಕಾರಕ್ಕೆ ಸೂಚಿಸಬೇಕು ಅಂತ ಪಟ್ಟು ಹಿಡಿದ್ರು. ಈ ಸಭಾಪತಿ ಪೀಠ, ಸಭಾಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿಗಳ ಮುಖಾಂತರ ಏನು ಅನ್ಯಾಯ ಆಗಿದೆ, ಅನ್ಯಾಯ ಹೊರಗೆ ಬರೋದಕ್ಕೆ ಒಂದು ರೂಪ ಬರುತ್ತೆ ನಾವು ಅನ್ಕೊಂಡಿದ್ದು. ನಮ್ಮ ಯಾರಿಗೂ ನಂಬಿಕೆ ಇಲ್ಲ SIT ಬಗ್ಗೆ. ನ್ಯಾಯಾಂಗ ತನಿಖೆ ತಾವು ಆದೇಶ ಮಾಡ್ತೀರಿ ಅಥವಾ ಸದನ ಸಮಿತಿ ಮಾಡ್ತೀರಿ ಅಂತ ನಾವು ಸಭಾಪತಿ ಪೀಠಕ್ಕೆ, ಸಭಾಧ್ಯಕ್ಷ ಪೀಠಕ್ಕೆ ಗೌರವ ಕೊಟ್ಟು ಅನ್ಕೊಂಡಿದ್ದು. ಸರ್ಕಾರ ಕಳ್ಳನ ಕೈ ಬೀಗ ಕೊಟ್ಟಂಗಾದ್ರೆ ಏನ್ ಲಾಭ ಆಗತ್ತೆ ಹೇಳಿ? ಈ ಪ್ರಕರಣದಲ್ಲಿ ನನ್ನ ಹೆಸರು ಸುಮ್ಮನೆ ತಳುಕು ಹಾಕಿಕೊಂಡಿದೆ. ಹೀಗಾಗಿ ಹೆಚ್ಚು ದಿನಗಳ ಕಾಲ ಈ ಆರೋಪವನ್ನ ನಾನು ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಇದಕ್ಕೊಂದು ಶಾಶ್ವತ ಉತ್ತರ ಬೇಕು. ಈ ಹಿನ್ನೆಲೆಯಲ್ಲಿ ನಾನು ಸಿಎಂ ಕುಮಾರಸ್ವಾಮಿ ಅವರಿಗೆ SITಗೆ ಒಪ್ಪಿಸುವಂತೆ ಸಲಹೆ ನೀಡಿದ್ದೇನೆ. ನನ್ನ ಸಲಹೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ.